ಮಳೆ ಹಾನಿಯಲ್ಲೂ ರಾಜಕೀಯ, ಮಾಧ್ಯಮಗಳಿಗೆ ತಡೆ, ಇದೆಂತಹ ಅಸಹ್ಯ. ಜನರಿಗೆ ನಾವು ಒಂದು ಆತ್ಮಸ್ಥೈರ್ಯ ತುಂಬಬೇಕು. ಇಲ್ಲಪ್ಪ, ಸರ್ಕಾರದ ಜನಪ್ರತಿನಿಧಿಗಳು ಬಂದರು, ನಮ್ಮ ಕಷ್ಟವನ್ನು ಕೇಳಿದ್ದಾರೆ. ಕುಮಾರಸ್ವಾಮಿ ಭೇಟಿ ಸುದ್ದಿಯಾಗದಂತೆ ತಡೆಯಲು ಪ್ರಯತ್ನ ಮಾಡಿದೆ ಸರ್ಕಾರ. ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ಗುಡ್ಡ ಕುಸಿದ ಅಂಕೋಲ, ಈಗ ಕಾಂಗ್ರೆಸ್ ರಾಜಕೀಯದ ಆಡಂಬೋಲ. ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಆಗಲ್ಲ. ಫಸ್ಟ್ ವಾಯ್ಸ್ ನ್ಯೂಸ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ರಾಜ್ಯದಲ್ಲಿ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ನಡುವೆ ತೀರಾ ಚಿಲ್ಲರೆ ಮಟ್ಟದ ರಾಜಕೀಯದ ಆಟಗಳು ಶುರುವಾಗಿರೋದು ನಿಜಕ್ಕೂ ಕೂಡ ದುರಂತ. ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷ ಮೈತ್ರಿ ಮಾಡ್ಕೊಂಡ ಮೇಲಂತೂ ಕಾಂಗ್ರೆಸ್ ಪಕ್ಷ ಇನ್ನಿಲ್ಲದ ಅಧ್ವಾನಗಳನ್ನ ಮಾಡೋದಕ್ಕೆ ಹೊರಟಿದೆ. ಅದರಲ್ಲೂ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಅಂದುಕೊಂಡಷ್ಟು ಸ್ಥಾನಗಳನ್ನ ಗೆಲ್ಲಲಾಗದೆ ಹಿನ್ನಡೆಯಾಗಿದ್ದು ಒಂದ್ ಕಡೆಯಾದ್ರೆ, ಆ ಕಡೆ ಗೆದ್ದ ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿಯಾಗಿದ್ದು ಉರಿಯುವ ಬೆಂಕಿಗೆ ತುಪ್ಪವನ್ನ ಸುರಿದ ಹಾಗಾಗಿತ್ತು. ಇವತ್ತು ಸರ್ಕಾರ ತಕ್ಷಣ ಕ್ರಮ ತೆಗೆದುಕೋಬೇಕು ಈ ವಿಷಯಗಳಲ್ಲಿ. ಇವತ್ತು ಕೊಡಗು ಭಾಗ ಇರಬಹುದು, ಚಿಕ್ಕಮಗಳೂರು ಭಾಗ ಇರಬಹುದು, ಹಾಸನ ಜಿಲ್ಲೆ ಇರಬಹುದು, ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲೂ ಸಹ ಇವತ್ತು ಹಲವಾರು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿ ಇರ್ಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಗಳಿದೆ ಅಂತಕ್ಕಂಥದ್ದು ಸಹ ನೀವು ವರದಿ ನೀಡ್ತಾ ಇದ್ದೀರಿ. ಜೆಡಿಎಸ್ ಕತೆ ಮುಗಿದೇ ಹೋಯಿತು ಅಂದ್ಕೊಂಡಿದ್ದ ಕಾಂಗ್ರೆಸ್ಗೆ ಈಗ ಕುಮಾರಸ್ವಾಮಿಯೊಬ್ಬರೇ ಒನ್ ಮ್ಯಾನ್ ಆರ್ಮಿಯಾಗಿ ಕಾಂಗ್ರೆಸ್ಗೆ ಸವಾಲ್ ಹಾಕ್ತಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರ ಅಂಕೋಲಾ ಭೇಟಿ ಕಾಂಗ್ರೆಸ್ಗೆ ಇರಿಸು ಮುರುಸು ತಂದಿತ್ತು. ಆದ್ರೆ ಕುಮಾರಸ್ವಾಮಿಯವರನ್ನಂತೂ ತಡೆಯುವುದಕ್ಕೆ ಆಗೋದಿಲ್ಲ. ಬದಲಾಗಿ ಅಲ್ಲಿಗೆ ಹೋಗುವ ಮಾಧ್ಯಮದವರನ್ನ ತಡೆ ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ. ಅಂಕೋಲದಲ್ಲಿ ಗುಡ್ಡ ಕುಸಿದು ಈಗಾಗಲೇ 6-7 ಜನರು ಸತ್ತಿರುವ ದುರಂತ ನಡೆದಿದೆ. ಕುಸಿದ ಮಣ್ಣಿನ ರಾಶಿಯ ಅಡಿಯಲ್ಲಿ ಇನ್ನೂ 7-8 ಜನಗಳು ಇರಬಹುದು ಅನ್ನುವ ಅನುಮಾನ ಇದೆ. ವಿಪರೀತ ಮಳೆಯಿಂದಾಗಿ ಸೂಕ್ತ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುವುದಕ್ಕೂ ಆಗ್ತಾ ಇಲ್ಲ. ಇದೀಗ ಅಲ್ಲಿನ ಜನರಿಗೆ ಧೈರ್ಯವನ್ನ ತುಂಬಿ ಸಮಾಧಾನ ಹೇಳುವುದಕ್ಕಾಗಿ ಕುಮಾರಸ್ವಾಮಿ ಹಾಗೂ ಕೆಲವು ಬಿಜೆಪಿ ನಾಯಕರು ಹೋಗಿದ್ದಾರೆ. ಇವರ ಭೇಟಿಯಿಂದಾಗಿ ಸರ್ಕಾರಕ್ಕೆ ಮುಜುಗರ ಉಂಟಾಗುತ್ತೆ ಅನ್ನೋ ಕಾರಣಕ್ಕೆ ಈ ಭೇಟಿಯನ್ನ ಸುದ್ದಿಯಾಗದಂತೆ ಮಾಡುವ ಚಿಲ್ಲರೆ ಕೆಲಸಕ್ಕೆ ಕೈ ಹಾಕಿದೆ ಎನ್ನುವ ಆರೋಪ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿದೆ. ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಆಗಲ್ಲ. ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥ ಸ್ಥಳ ಪರಿಶೀಲನೆ ಖುದ್ದು ಗ್ರೌಂಡ್ ರಿಯಾಲಿಟಿನ ಅರಿಬೇಕಾಗುತ್ತೆ. ಅಲ್ಲಿ ಏನು ಸಮಸ್ಯೆಗಳಿರ್ತದೆ, ಆ ಸಮಸ್ಯೆ ಪರಿಹಾರಗಳನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥ ಸಲಹೆಗಳನ್ನು ಜಿಲ್ಲಾಡಳಿತಕ್ಕೆ ನೀಡಬೇಕಾಗ್ತದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹೇಳಿದ ತಕ್ಷಣ PD ಅಕೌಂಟ್ ದುಡ್ಡಿದ್ದೀನಿ ಅಂದ ತಕ್ಷಣ ಇವತ್ತು ಜನರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕಾಗಲ್ಲ. ಇದಕ್ಕೆ ಕಾರಣವೂ ಇಲ್ಲದೇ ಇಲ್ಲ. ಕುಮಾರಸ್ವಾಮಿಯವರು ಭೇಟಿ ಕೊಡುವ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಮಾಧ್ಯಮಗಳು ಆ ಸ್ಥಳಕ್ಕೆ ಹೊರಟಾಗ ಪೊಲೀಸರು ಅವರನ್ನೆಲ್ಲ ತಡೆದಿದ್ದಾರೆ. ಗುಡ್ಡ ಕುಸಿತ ಆಗಿರುವ ಕಾರಣ ವಾಹನಗಳನ್ನ ಬಿಡುವುದಿಲ್ಲ. ಡಿಸಿ ಆದೇಶ ಆಗಿದೆ ಅಂತ ಪೊಲೀಸರು ಹೇಳಿದ ಕಾರಣವನ್ನ ಯಾರೂ ನಂಬೋದಕ್ಕೂ ತಯಾರಿಲ್ಲ. ಈಗಾಗಲೇ ಹಗರಣ ಪ್ರಕರಣಗಳಿಂದ ಪೇಚಿಗೆ ಸಿಲುಕಿರುವಂತಹ ಸರ್ಕಾರ ಸಾಕಷ್ಟು ಸೊರಗು ಹೋಗಿದೆ. ಜೊತೆಗೆ ಮೊದಲಿನಿಂದಾನೂ ಕೂಡ ಇದ್ದಂತಹ ಅಂತರ್ಯುದ್ಧ ಕಾಂಗ್ರೆಸ್ ಪಕ್ಷದ ಶಕ್ತಿಯನ್ನೇ ಉಡುಗಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಕೈ ಮೇಲಾಗದಂತೆ ನೋಡಿಕೊಳ್ಳುವುದಕ್ಕೆ ಹೋದಂತಹ ಕಾಂಗ್ರೆಸ್ ಸರ್ಕಾರ ಮತ್ತಷ್ಟು ಅಧ್ವಾನಗಳನ್ನ ಮಾಡಿಕೊಳ್ತಾ ಇದೆ. ಇವತ್ತು ನಾವು ಭೇಟಿ ಕೊಟ್ಟ ತಕ್ಷಣ ನಾವೆಲ್ಲ ಕೆಲಸ ನಮ್ಮಿಂದಲೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು ಜನರಿಗೆ ನಾವು ಒಂದು ಆತ್ಮಸ್ಥೈರ್ಯ ತುಂಬಬೇಕು. ಇಲ್ಲಪ್ಪ, ಸರ್ಕಾರದ ಜನಪ್ರತಿನಿಧಿಗಳು ಬಂದರು, ನಮ್ಮ ಕಷ್ಟವನ್ನು ಕೇಳಿದ್ದಾರೆ, ಏನೋ ಒಂದು ಪರಿಹಾರ ದೊರಕುತ್ತೆ ಅಂತಕ್ಕಂಥ ಒಂದು ಅವರಿಗೆ ಇಂಥ ಒಂದು ಆತಂಕದ ಸಂದರ್ಭದಲ್ಲಿ ನಮ್ಮ ಒಂದು ಜವಾಬ್ದಾರಿ. ಇಷ್ಟಕ್ಕೂ ಇವತ್ತಿನ ಆಧುನಿಕ ಯುಗದಲ್ಲಿ ಸುದ್ದಿಯನ್ನ ತಡೆಯುವ ಪ್ರಯತ್ನ ಮಾಡೋದೇ ಮಹಾಮೂರ್ಖತನ. ದುರಂತ ನಡೆದಂತಹ ಸ್ಥಳಕ್ಕೆ ಹೋಗಿ ಎಲ್ಲಿ ಕುಮಾರಸ್ವಾಮಿಯವರು ಮೈಲೇಜ್ ತೆಗೆದುಕೊಳ್ತಾರೋ ಅನ್ನೋ ಆತಂಕ ಕಾಂಗ್ರೆಸ್ ನಾಯಕರದ್ದು. ಏನಾದ್ರು ಮಿಲಿಟರಿ ಕರ್ಕೊ ಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ ಇಳಿದವ್ರೆ ಅಂತ ಹೇಳ್ಬೇಕು. ಸುಮ್ಮನೆ ಒಬ್ಬ ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ಇಲ್ಲಿಯ ತನಕ ಮುಖ್ಯಮಂತ್ರಿಯಾಗ್ಲಿ ಉಪಮುಖ್ಯಮಂತ್ರಿಯಾಗ್ಲಿ ದುರ್ಘಟನೆ ನಡೆದಂತಹ ಸ್ಥಳಕ್ಕೆ ಭೇಟಿಯನ್ನ ಕೊಡೋ ಸಾಹಸವನ್ನ ಮಾಡಿಲ್ಲ. ಇದೀಗ ಕುಮಾರಸ್ವಾಮಿಯವರ ಭೇಟಿ ನಂತರ ಮುಖ್ಯಮಂತ್ರಿ ಭೇಟಿ ಕೊಡುವಂತೆ ಮಾತನಾಡಿದ್ದಾರೆ. ನಾನೇ ನಾಳೆ ಹೋಗ್ತಾ ಇದ್ದೀನಿ. ಹೀಗೆ ಎಡವಟ್ಟುಗಳ ಮೇಲೆ ಎಡವಟ್ಟು ಮಾಡಿಕೊಳ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷ ಅದೆಲ್ಲಿಗೆ ಹೋಗ್ಬಿಟ್ಟುತ್ತೋ ಗೊತ್ತಿಲ್ಲ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.